ನಲ್ಲಿ ಈ ವಿಚಾರವಾಗಿ ತಂಗಡಿಗೆ ಮಾತಾಡಿದ್ದಾರೆ. ಇದನ್ನು ನಾವು ಸುಮ್ಮನೆ ಬಿಡ್ತೇವಾ? ಬಿಡಲ್ಲ. ಫಿಲ್ಮ್ ಚೇಂಬರ್ ಜೊತೆ ಮಾತಾಡಿದ್ದೇನೆ. ಪರಭಾಷೆ ನಟರು ಯಾರೇ ಮಾತನಾಡಿದ್ರು ನಾವು ಬಿಡಲ್ಲ. ನಮ್ಮ ಭಾಷೆ ವಿಚಾರದಲ್ಲಿ ಮಾತನಾಡಿದರೆ ಬಿಡಲ್ಲ. ನಟ ಶಿವರಾಜ್ ಕುಮಾರ್ ಜೊತೆ ಮಾತನಾಡಿದ್ದೇನೆ. ಅವರು ಕನ್ನಡದ ಹಿರಿಯ ನಟ. ಅವರು ಇದರ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕು. ನಮ್ಮತನವನ್ನು ಅವರು ಉಳಿಸ್ಕೊಳ್ಬೇಕು. ವಿಶೇಷ ಕಾನೂನು ತರುವ ಬಗ್ಗೆ ಸಿಎಂ ಜೊತೆ ಚರ್ಚೆ ಮಾಡ್ತೀನಿ ಅಂತ ಬೆಂಗಳೂರಿನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ತಂಗಡಿಗೆ ಹೇಳಿದ್ದಾರೆ. ಅನ್ಯಾಯ ಆಗುತ್ತೆ. ಅದಕ್ಕೆ ನಾನು ಈಗಾಗಲೇ ಆ ವೇದಿಕೆ ಮೇಲೆ ಇದ್ದದ್ನೊಳಗೇ ನಾನು ಅವ್ರಿಗೆ ಮಾತಾಡಿದ್ದೀನಿ. ಯಾವುದೋ ಒಂದು ಮಾಧ್ಯಮ ಪ್ರೈವೇಟ್ ವೇದಿಕೆ ಮೇಲೆ ಕಾರ್ಯಕ್ರಮದೊಳಗೆ ನಾನು ಅವ್ರ ಜೊತೆಗೆ ಇದ್ದದ್ನಾಗ ನಾನು ಹೇಳಿದ್ದೀನಿ. ಅವರು ಹಿರಿಯ ನಟರು. ಶಿವರಾಜ್ ಕುಮಾರ್ ಬಗ್ಗೆ ನಮಗೂ ಭಾಳ ಗೌರವವಿದೆ. ಹಿರಿಯ ನಟರು ನಿಜವಾಗಲೂ ಅವ್ರಿಗೆ ಕಮಲ್ ಹಾಸನ್ರ ಬಗ್ಗೆ ಗೌರವ ಇದ್ದರೆ ಇರಲಿ, ತಪ್ಪೇನಲ್ಲ. ಆದರೆ ದೊಡ್ಡ ನಟರು ಮತ್ತೊಂದು ಅನ್ನೋದಕ್ಕಿಂತ ಮೊದಲು ನಮ್ಮ ಭಾಷೆದ ವಿಚಾರ ಬಂದದ್ನಾಗ ನಾವು ಯಾರನ್ನು ಕೇಳುವಂಥ ಪ್ರಶ್ನೆ ಇಲ್ಲ. ಕ್ಷಮೆ ಕೇಳಲಿಲ್ಲ ಅಂದರೆ ಇದನ್ನು ಸಿನಿಮಾನು ಬ್ಯಾನ್ ಮಾಡುವಂಥ ಕೆಲಸ ಆಗುತ್ತೆ. ಅದ್ರ ಜೊತೆಗೆ ಮುಖ್ಯಮಂತ್ರಿಗಳ ಜೊತೆಗೂ ಚರ್ಚೆಯನ್ನು ಮಾಡ್ತೀವಿ. ಅದಕ್ಕೆ ನಾನು ಈಗಾಗಲೇ ಆ ವೇದಿಕೆ ಮೇಲೆ ಇದ್ದದ್ನೊಳಗೇ ನಾನು ಅವ್ರಿಗೆ ಮಾತಾಡಿದ್ದೀನಿ. ಯಾವುದೋ ಒಂದು ಮಾಧ್ಯಮ ಪ್ರೈವೇಟ್ ವೇದಿಕೆ ಮೇಲೆ ಕಾರ್ಯಕ್ರಮದೊಳಗೆ ನಾನು ಅವ್ರ ಜೊತೆಗೆ ಇದ್ದದ್ನಾಗ ನಾನು ಹೇಳಿದ್ದೀನಿ. ಅವರು ಹಿರಿಯ ನಟರು. ಶಿವರಾಜ್ ಕುಮಾರ್ ಬಗ್ಗೆ ನಮಗೂ ಭಾಳ ಗೌರವವಿದೆ. ಹಿರಿಯ ನಟರು ನಿಜವಾಗಲೂ ಅವ್ರಿಗೆ ಕಮಲ್ ಹಾಸನ್ರ ಬಗ್ಗೆ ಗೌರವ ಇದ್ದರೆ ಇರಲಿ, ತಪ್ಪೇನಲ್ಲ. ಆದರೆ ದೊಡ್ಡ ನಟರು ಮತ್ತೊಂದು ಅನ್ನೋದಕ್ಕಿಂತ ಮೊದಲು ನಮ್ಮ ಭಾಷೆದ ವಿಚಾರ ಬಂದದ್ನಾಗ ನಾವು ಯಾರನ್ನು ಕೇಳುವಂಥ ಪ್ರಶ್ನೆ ಇಲ್ಲ. ಕ್ಷಮೆ ಕೇಳಲಿಲ್ಲ ಅಂದರೆ ಇದನ್ನು ಸಿನಿಮಾನು ಬ್ಯಾನ್ ಮಾಡುವಂಥ ಕೆಲಸ ಆಗುತ್ತೆ. ಅದ್ರ ಜೊತೆಗೆ ಮುಖ್ಯಮಂತ್ರಿಗಳ ಜೊತೆಗೂ ಚರ್ಚೆಯನ್ನು ಮಾಡ್ತೀವಿ. ಅದಕ್ಕೆ ನಾನು ಈಗಾಗಲೇ